ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಜರತ್ ಸೈಯದ್ ಖಲಂದರ್ ಶಾಹ ಹುಸೇನಿ ರೆಹಮತ್ತುಲ್ಲಾ ಅಲೈ ಅವರ ಗಂಧದೋತ್ಸವ ವಿಜೃಂಭಣೆಯಿಂದ ಜರುಗಿದೆ. ಅರಸೀಕೆರೆ ತಾಲೂಕಿನ ಬಾಣವಾರ ಗವಿ ಎಂದು ಭಾವೈಕ್ಯತೆಗೆ ಪ್ರಸಿದ್ಧಿ ಪಡೆದಿರುವಂತಹ ದರ್ಗಾದ ಉರುಸ್ ಮುಬಾರಕ್ ಏರ್ಪಡಿಸಲಾಗಿತ್ತು. ಅರಸೀಕೆರೆ ನಗರದ ಜಾಮಿಯಾ ಮಸೀದಿಯಿಂದ ಗಂಧವನ್ನು ತೆಗೆದುಕೊಂಡು ಖಲಂದರ್ ಶಾ ಹುಸೇನಿ ಕಮಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೈಫ್ ಅಲಿ ಶಾ ಜಲಾಲಿ ಇವರ ಸಹಯೋಗದಲ್ಲಿ ಬಾಣವಾರದ ಮಸೀದಿಗೆ ತೆಗೆದುಕೊಂಡು ಹೋಗಿ ಬಾಣವಾರದ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಗವಿ ದರ್ಗಾಕ್ಕೆ ತೆಗೆದುಕೊಂಡು ಬಂದು ದರ್ಗಾಗಳಿಗೆ ಗಂಧವನ್ನು ಲೇಪನ ಮಾಡಿ ಫಾತಿಹಾ ಖಾನಿ ಮಾಡಲಾಗಿದೆ. ಉರುಸ್ ಕಾರ್ಯಕ್ರಮಕ್ಕೆ ಹಾಸನ ಸಂಸದರು ಆದ ಶ್ರೇಯಸ್ ಪಟೇಲ್ ಅವರು ಆಗಮಿಸಿ ಬಾಬಾ ಅವರ ಆಶೀರ್ವಾದ ಪಡೆದು ದರ್ಗಾದ ಮೂಲಭೂತ ಸಮಸ್ಯೆಗಳನ್ನು ಪೂರೈಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ನಂತರ ದರ್ಗಾ ಕಮಿಟಿ ವತಿಯಿಂದ ಸಂಸದರನ್ನ ಸನ್ಮಾನಿಸಿದ್ರು. ದರ್ಗಾದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಅರಸೀಕೆರೆ ಹಾಗೂ ಬಾಣವಾರ ಮತ್ತು ಸುತ್ತಮುತ್ತಲಿನ ಮಸೀದಿಗಳ ಧರ್ಮಗುರುಗಳು ಪ್ರವಚನವನ್ನ ನೀಡಿದ್ದಾರೆ. ನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ಮಾತನಾಡಿ, ಮುಸ್ಲಿಂ ಧರ್ಮದ ವಿಧಿವಿಧಾನಗಳಂತೆ ಇಂದು ಉರುಸ್ ಸಮಾರಂಭವನ್ನು ಆಚರಿಸ್ತಾ ಇರೋದು ತುಂಬಾ ವಿಜೃಂಭಣೆಯಿಂದ ಕಾಣ್ತಾ ಇದೆ. ಬಾಣವಾರ ಗವಿ ದರ್ಗಾವು ಪವಿತ್ರ ಯಾತ್ರಾ ಸ್ಥಳದಲ್ಲಿ ಒಂದಾಗಿದೆ. ಇಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ದರ್ಗಾ ಮಹೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಸಮಾಜದ ನನ್ನ ಬಂಧುಗಳೇ ಮತ್ತು ಬಾಂಬೆಯಿಂದ ಇವತ್ತು ಇಲ್ಲಿ ಸವಾರಿಯನ್ನು ನಡೆಸಲಿಕ್ಕೆ ಬಂದಿರತಕ್ಕಂಥ ನಿಜವಾಗಲೂ ಹಳೆಯಲ್ಲಿ ಇಷ್ಟೊಂದು ಸಡಗರ ಸಂಭ್ರಮದಿಂದ ನೀವೆಲ್ಲ ಏನು ನಿಂತು ನೋಡ್ತಾ ಇದ್ದೀರಿ, ನಿಮಗೆ ನಾನು ತುಂಬಾ ಅಭಿನಂದನೆಯನ್ನ ಎಲ್ಲ ನನ್ನ ಬಂಧುಗಳಿಗೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಉರುಸ್ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದಗಳನ್ನ ನೆನೆಸ್ತಾ ಇದ್ದೇನೆ. ಬಾಣವಾರದ ಮಳೆಯಲ್ಲೇ ನೆನ್ಕೊಂಡು ಈ ರೀತಿ ಉರ್ಸನ ಈ ರೀತಿ ಸವಾರಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ಬಹಳ ಅವರು ಸಹ ಬಂದಿದ್ದಾರೆ. ಅವರು ನಿಮ್ಮನ್ನ ಹಾಡಿ ರಂಜಿಸ್ತಕ್ಕಂಥವರಿದ್ದಾರೆ. ಆದ್ರಿಂದ ತಾವೆಲ್ಲ ನಿಮಗೆ ನಿಜವಾಗ್ಲೂ ಆ ಭಗವಂತ ಅಲ್ಲ ಎಲ್ಲರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ನಂತರ ಮುಂಬೈನಿಂದ ಆಗಮಿಸಿದ ಮುಸ್ತಾಫ್ ಆಜೀಜ್ ನಾಜ್ ಹಾಗೂ ಬನರಸಿನ ಅಶೋಕ್ ಜಾಫ್ರಿ ಇವರಿಂದ ಜಿದ್ದಿನ ಖವಾಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅರಸೀಕೆರೆ ಹಜರತ್ ರಹೀಂ ಶಾವಲಿ ಲಂಗರ್ ಕಮಿಟಿ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು. ಬಾಣವಾರ ಫ್ರೆಂಡ್ಸ್ ಇವರ ವತಿಯಿಂದ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಆದ ಎಂ ಸಮೀಉಲ್ಲಾ, ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಅಧ್ಯಕ್ಷರು ಆದ ಸೈಯದ್ ಸಿಕಂದರ್, ಅರಸೀಕೆರೆ ಹಾಗೂ ಬಾಣವಾರ ಸುನ್ನಿ ಜಾಮಿಯಾ ಮಸೀದಿ ಕಮಿಟಿಗಳ ಪದಾಧಿಕಾರಿಗಳು, ಹಜರತ್ ಸೈಯದ್ ಖಲಂದರ್ ಶಾ ಹುಸೇನಿ ಗವಿ ದರ್ಗಾ ಕಮಿಟಿ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮುಸ್ಲಿಂ ಮುಖಂಡರು, ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.